ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗೆಳೆಯರೇ, ನಾವು ಹೊರಗಿನಿಂದ ನೋಡುವಾಗ ಒಬ್ಬ ಸೆಲೆಬ್ರಿಟಿಯ ಜೀವನ ತುಂಬ ರಂಗುರಂಗಾಗಿ ಕಾಣಿಸುತ್ತೆ. ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಸುಲಭ ಅಂದುಕೊಳ್ಳುತ್ತೇವೆ. ಆದರೆ ಆ ಯಶಸ್ಸಿನ ಶಿಖರ ಏರುವ ಮೊದಲು ಅವರು ಎಷ್ಟು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬಂದಿರುತ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇವತ್ತು ನಾವು ಕರುನಾಡಿನ ಮನೆಮಾತಾಗಿರುವ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಿಗ್ ಬಾಸ್ ಮುಗಿದ ಕೇವಲ 3 ತಿಂಗಳಲ್ಲಿ ರಕ್ಷಿತಾ ಇಟ್ಟಿರುವ ಆ ಒಂದು ಹೆಜ್ಜೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಏನಿದು ಗುಡಿಸಲಿನ ಕಥೆ? ಅಪ್ಪ ಪ್ಯಾನ್ ಶಾಪ್ ಇಟ್ಟುಕೊಂಡಿದ್ದರು, ಮಗಳು ಇಂದು ಕೋಟಿಗಳ ಒಡತಿಯಾಗಿದ್ದು ಹೇಗೆ? ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ರಕ್ಷಿತಾ ಶೆಟ್ಟಿ ಅವರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗುವುದು ಅವರ ತುಂಟಾಟ ಮತ್ತು ನಗು. ಆದರೆ ಈ ನಗುವಿನ ಹಿಂದೆ ಒಂದು ಬಡತನದ ಕಥೆಯಿದೆ. ರಕ್ಷಿತಾ ಅವರ ತಂದೆ ಮುಂಬೈನಲ್ಲಿ ಒಂದು ಪುಟ್ಟ ಪ್ಯಾನ್ ಶಾಪ್ ನಡೆಸುತ್ತಿದ್ದರು. ಅಮ್ಮ ಗೃಹಿಣಿ. ಮುಂಬೈನಂತಹ ಮಹಾನಗರದಲ್ಲಿ ಒಂದು ಸಣ್ಣ ಪ್ಯಾನ್ ಶಾಪ್ ನಡೆಸಿ ಕುಟುಂಬವನ್ನು ಸಾಕಿ ಸಲಹುವುದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತು. ರಕ್ಷಿತಾ ಬೆಳೆದದ್ದು ಅಂಥದ್ದೇ ಒಂದು ಮಧ್ಯಮ ವರ್ಗದ ಪರಿಸರದಲ್ಲಿ. ಅವರಿಗೆ ಸರಿಯಾಗಿ ಕನ್ನಡ ಕೂಡ ಮಾತಾಡಲು ಬರ್ತಾ ಇರಲಿಲ್ಲ. ಆದರೆ ವರ್ಷಕ್ಕೊಮ್ಮೆ ಮಂಗಳೂರಿನ ಅಜ್ಜಿ ಮನೆಗೆ ಬಂದಾಗ ಅವರಿಗೆ ಇಲ್ಲಿನ ಮಣ್ಣಿನ ಸೊಗಡು ಮತ್ತು ಕನ್ನಡದ ಮೇಲೆ ಪ್ರೀತಿ ಹುಟ್ಟಿತು. ಅಂದು ಸರಿಯಾಗಿ ಕನ್ನಡ ಬಾರದ ಹುಡುಗಿ ಇಂದು ಅದೇ ಕನ್ನಡದ ಜನರ ಪ್ರೀತಿಯಿಂದಲೇ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ರಕ್ಷಿತಾ ಅವರ ಬದುಕು ಬದಲಾಗಿದ್ದು ಯೂಟ್ಯೂಬ್ನಿಂದ. ಆರಂಭದಲ್ಲಿ ಅವರು ಕೇವಲ ಒಂದು ಹವ್ಯಾಸವಾಗಿ ಅಡುಗೆ ವಿಡಿಯೋಗಳನ್ನು ಮಾಡಲು ಶುರು ಮಾಡಿದರು. ಹೆಲೋ ಗಾಯ್ಸ್ ಎನ್ನುವ ಅವರ ಆ ಒಂದು ಸ್ಟೈಲ್ ಜನರಿಗೆ ಕನೆಕ್ಟ್ ಆಯಿತು. ಮುಂಬೈನಲ್ಲಿದ್ದರೂ ಹಳ್ಳಿ ಶೈಲಿಯ ಅಡುಗೆಗಳನ್ನು ಅವರು ಮಾಡುತ್ತಿದ್ದ ರೀತಿ ಅದ್ಭುತವಾಗಿತ್ತು. ಯಾವುದೇ ಹೈಫೈ ಕಿಚನ್ ಇಲ್ಲದೆ ಅತ್ಯಂತ ಸರಳವಾಗಿ ಅವರು ವಿಡಿಯೋ ಮಾಡುತ್ತಿದ್ದರು. ಇಂದು ಅವರು ಮುಂಬೈನಲ್ಲಿ ಭವ್ಯವಾದ ಮನೆ ಖರೀದಿಸಿದ್ದಾರೆ, ಕಾರುಗಳನ್ನು ಹೊಂದಿದ್ದಾರೆ. ಆದರೆ ಈ ಎಲ್ಲದರ ಹಿಂದೆ ಅವರ ನಿರಂತರವಾದ ಶ್ರಮವಿದೆ. ಯೂಟ್ಯೂಬ್ನಲ್ಲಿ ಸಣ್ಣ ಸಬ್ಸ್ಕ್ರೈಬರ್ಸ್ನಿಂದ ಶುರುವಾಗಿ ಇಂದು ಲಕ್ಷಾಂತರ ಜನರ ಪ್ರೀತಿ ಗಳಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ರಕ್ಷಿತಾ ಬಂದಾಗ ಆರಂಭದಲ್ಲಿ ಈ ಹುಡುಗಿಗೆ ಕನ್ನಡವೇ ಬರಲ್ಲ, ಇವಳೇನು ಮಾಡ್ತಾಳೆ ಅಂತ ಜನ ಗುಣಗಾಡಿದ್ದು ಸುಳ್ಳಲ್ಲ. ಆದರೆ ದಿನಗಳು ಕಳೆದಂತೆ ರಕ್ಷಿತಾ ತನ್ನ ಮುಗ್ಧತೆಯಿಂದಲೇ ಪ್ರತಿಯೊಬ್ಬರ ಮನಸ್ಸು ಗೆದ್ದರು. ಗಿಲ್ಲಿ ಜೊತೆಗಿನ ಜಗಳವಿರಲಿ, ರಘು ಅವರ ಜೊತೆಗಿನ ಅಣ್ಣ ತಂಗಿ ಸಂಬಂಧವಿರಲಿ, ರಕ್ಷಿತಾ ಬಿಗ್ ಬಾಸ್ ಸೀಸನ್ನ ಹೈಲೈಟ್ ಆಗಿದ್ದರು. ಅಲ್ಲಿ ಅವರು ಗೆದ್ದಿದ್ದು ಕೇವಲ ಹಣವನ್ನಲ್ಲ, ಬದಲಾಗಿ ಕನ್ನಡಿಗರ ಹೃದಯವನ್ನು. ಅಲ್ಲಿಂದ ಹೊರಬಂದ ಮೇಲೆ ರಕ್ಷಿತಾ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಈಗ ರಕ್ಷಿತಾ ಕೊಟ್ಟಿರುವ ಆ ಬಿಗ್ ನ್ಯೂಸ್ ಬಗ್ಗೆ ಮಾತನಾಡೋಣ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ರಕ್ಷಿತಾ ಹೇಳಿದ್ದರು, ನನಗೆ ಕಾಡಿನ ಮಧ್ಯೆ ಒಂದು ಗುಡಿಸಲು ಕಟ್ಟಬೇಕು, ಅಲ್ಲಿಂದಲೇ ವಿಡಿಯೋ ಮಾಡಬೇಕು ಅಂತ. ಅಂದುಕೊಂಡಂತೆ ಅವರು ಮಂಗಳೂರಿನ ತಮ್ಮ ತೋಟದಲ್ಲಿ ಒಂದು ಅದ್ಭುತವಾದ ಗುಡಿಸಲು ನಿರ್ಮಿಸಿದ್ದಾರೆ. ಇದು ಕೇವಲ ಗುಡಿಸಲಲ್ಲ, ಇದರಲ್ಲಿ ಆಧುನಿಕ ಸೌಲಭ್ಯಗಳೂ ಇವೆ. ಇದಕ್ಕೆ ಅವರು ಪಟಾಕಿ ಕಿಚನ್ ಎಂದು ಹೆಸರಿಟ್ಟಿದ್ದಾರೆ. ಈ ಕಿಚನ್ನ ಉದ್ಘಾಟನೆಗೆ ತಮ್ಮ ಆತ್ಮೀಯ ರಘು ಅಣ್ಣನನ್ನೇ ಕರೆಸಿ ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಿದ್ದಾರೆ. ಇದು ಅವರ ವೃತ್ತಿ ಜೀವನದ ಹೊಸ ಅಧ್ಯಾಯ ಎನ್ನಬಹುದು. ಇತ್ತೀಚೆಗೆ ರಕ್ಷಿತಾ ಮತ್ತು ರಘು ಅವರ ನಡುವಿನ ಬಾಂಧವ್ಯ ನೋಡಿ ಜನರಿಗೆ ಹಲವು ಪ್ರಶ್ನೆಗಳು ಮೂಡಿವೆ. ರಘು ಪ್ರತಿ ಹೆಜ್ಜೆಯಲ್ಲೂ ರಕ್ಷಿತಾಗೆ ಸಾಥ್ ನೀಡುತ್ತಿದ್ದಾರೆ. ಇತ್ತೀಚೆಗೆ ಮಾಡುತ್ತಿರುವ ರೊಮ್ಯಾಂಟಿಕ್ ರೀಲ್ಸ್ಗಳು ಕೂಡ ಸಖತ್ ವೈರಲ್ ಆಗ್ತಿವೆ. ಗಿಚ್ಚಿ ಗಿಲಿ ಗಿಲಿ ರಾಘವೇಂದ್ರ ಜೊತೆ ರೀಲ್ಸ್ಗಳು ತುಂಬಾ ವೈರಲ್ ಆಗ್ತಾ ಇದೆ. ಇದರ ನಡುವೆ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಹತ್ತಿರವಾಗಿದ್ದ ಗಿಲ್ಲಿ ಯಾಕೆ ಕಾಣಿಸಿಕೊಳ್ಳುತ್ತಿಲ್ಲ ಎನ್ನುವ ಚರ್ಚೆಯೂ ನಡೀತಿದೆ. ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನ್ ನೋಡಲು ಕಾಯುತ್ತಿದ್ದ ಅಭಿಮಾನಿಗಳಿಗೆ ಸದ್ಯ ರಘು ಮತ್ತು ರಕ್ಷಿತಾ ಜೋಡಿ ಹೊಸ ಸರ್ಪ್ರೈಸ್ ನೀಡುತ್ತಿದೆ. ಗೆಳೆಯರೇ, ರಕ್ಷಿತಾ ಶೆಟ್ಟಿ ಅವರ ಈ ಯಶಸ್ಸು ನಮಗೆ ಕಲಿಸುವುದು ಒಂದನ್ನೇ: ಛಲವೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಪ್ಯಾನ್ ಶಾಪ್ ಮಾಲೀಕನ ಮಗಳು ಇಂದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತೆ ಬೆಳೆದಿದ್ದಾರೆ. ಅವರ ಪಟಾಕಿ ಕಿಚನ್ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರಲಿ ಎಂದು ನಾವು ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮಗೇನನಿಸುತ್ತೆ? ರಕ್ಷಿತಾ ಅವರ ಈ ಬದಲಾವಣೆ ನಿಮಗೆ ಇಷ್ಟವಾಯಿತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಸ್ಯಾಂಡಲ್ವುಡ್ನ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.